ನೀನ್ ಅಲ್ಲಿಂದನೇ ವಿಡಿಯೋ ಮಾಡ್ಕೊ ಬರ್ತಿದ್ದಿ, ನಿನಗೆ ಮಾನ ಮರ್ಯಾದೆ ಐತಾ? ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಲಾಸ್ಟ್ ಡೇ ಆಫ್ ಎಕ್ಸಾಮ್ ದಿನ ನಾನು ಹೇಳಿದ್ದೆ ನನ್ನ ಫ್ರೆಂಡ್ಸ್ನೆಲ್ಲ ಮನೆಗೆ ಕರಿತೀನಿ, ಸೊ ಅವತ್ತಿನ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಸೊ ನಾನು ಫೈನಲಿ ನನ್ನ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆದೆ, ಎಲ್ಲರೂ ಬಂದರು. ಒಂಥರ ಅವ್ರು ಬರಬೇಕಾದ್ರೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಖುಷಿ ಇತ್ತು. ಆ್ಯಂಡ್ ನನ್ನ ಮನೆಗೆ ಬಂದಮೇಲೆ ಅವ್ರನ್ನೆಲ್ಲ ಎಲ್ಲೆಲ್ಲಿ ಕರ್ಕೊಂಡು ಹೋದೆ. ಆ್ಯಂಡ್ ಮನೇಲಿ ಫೈರ್ ಕ್ಯಾಂಪ್ ಹಾಕಿದ್ದೀವಿ, ಡ್ಯಾನ್ಸ್ ಮಾಡಿದ್ದೀವಿ. ನೀವು ಈ ಕಂಪ್ಲೀಟ್ ವ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಯ್ಸ್. ಊಟ ಮಾಡಿಕೊಂಡು ಎಲ್ಲರೂ ತೋಟದ ಹತ್ರ ಕರ್ಕೊಂಡು ಹೋದೆ. ಸಣ್ಣದಾಗಿ ಸೋನೆ ಬರ್ತಿತ್ತು, ಚೆನ್ನಾಗಿರುತ್ತೆ. ಇವರೆಲ್ಲ ಸಿಟಿಯವರು, ಸ್ವಲ್ಪ ಜನ ಅಷ್ಟೇ ಹಳ್ಳಿಯವರು. ತೋಟ ನೋಡಿಕೊಂಡು ಚಾನಲ್ ನೋಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದೆ. ಮಂಜ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದ, ವೀಡಿಯೋ ಇಟ್ಕೊಂಡು ಮಾಡು ಅಂತ ನಾನೇ ಹೇಳಿದೆ. ಕಂಪ್ಲೀಟ್ ವ್ಲಾಗ್ನ ನೋಡಿ ಗಾಯ್ಸ್ ಪ್ಲೀಸ್, ಸಕ್ಕತ್ತಾಗಿದೆ. ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ಗಾಯ್ಸ್. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ಲ ನೋಡಿ. ಅಷ್ಟೊಂದು ಕುಳ್ಳಿ ಇದ್ದೀನಿ ನಾನು, ಬಿಡತ್ತೆ ಸಣ್ಣ ಸಣ್ಣಕ್ಕಿರುತ್ತಾ. ಹಾಯ್ ಬಾಯ್ ಬಾಯ್ ಹಾಯ್ ಬಾಯ್. ವುಮೆನ್ಸ್ ಹಾಯ್ ಬಾಯ್ ಗಾಯ್ಸ್. ಪ್ರಜಾಯ್ ಸ್ವಲ್ಪ ಮುಖ ತೋರಿಸಿ, ಬೆಳಕಿ ಬ್ರೈಟ್ ಆಗಿ. ಏಮೇ ನರ್ಸ್ ಹತ್ತೊಳಗೆ ಕೂತವಳೆ, ಅಲ್ಲಿ ಸುಡ್ತಾ ಇತ್ತು, ಅದಕ್ಕೆ ಬೆಂಕಿ. ಏನ್ ಫೀಲ್ ಆಗ್ತಿದೆ? ಚೆನ್ನಾಗಿದೆ ಫೀಲು? ಚೆನ್ನಾಗಿದೆ. ಫಸ್ಟ್ ಟೈಮ್ ಫೈರ್ ಕ್ಯಾಂಪ್ ಹಾಕೊಂಡು ಕೂತಿರೋದು. ಅಲ್ಲಿ ಫ್ರಂಟಲ್ಲಿ ತಿರುಗಿದ್ದೆ, ಕಾಲೆಲ್ಲ ಉರಿ ಉರಿ ಬರ್ತಿತ್ತು. ಅದಕ್ಕೆ ಸೌಂಡ್ ಮತ್ತೆ ಕೇಳುತ್ತಾ? ಇಲ್ಲ, ಕೇಳಿಸುತ್ತೆ. ನನ್ನ ವಾಯ್ಸ್ ಅಷ್ಟು ಜೋರಾಗಿದೆ ಅಲ್ಲ. ಪ್ರಜ್ವಲ್ ಲೋಗ್ ಹಾಗೆ ಹಾಕ್ತಿದ್ರು. ರೌಂಡು ಒಂದು ನಿಮಿಷ ಈ ಕಡೆ ಮಾಮಂಜ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಇವತ್ತಿಂದು ಸ್ನೇಹ ಅವ್ರ ಮನೆಗೆ ಬಂದಿರೋದು? ಚೆನ್ನಾಗಿತ್ತು. ಫುಲ್ ಫ್ರೆಂಡ್ಲಿ. ಹಾಂ, ಫುಲ್ ನಮ್ಮನೆ ಕಡೆ ಓಡಾಡ್ಕೊಂಡಿದ್ದು, ಹಾಂ. ತೋಟ ಗೀಟ ಫುಲ್ ಮನೆ ಗೇಮ್ಸು, ಎಂಜಾಯ್ಮೆಂಟು, ಡ್ಯಾನ್ಸು ಎಲ್ಲ ಚೆನ್ನಾಗಿತ್ತು. ಅಂಕಲ್ ನೋಡ್ತಾರೆ, ತುಂಬ ಇಷ್ಟ ಆಯ್ತು ಅಷ್ಟೇ. ಇದನ್ನಾರು ಸ್ವಲ್ಪ ಜಾಸ್ತಿ ಹೇಳ್ರಿ. ಹೇಳದ್ನು ನಗಾಡ್ಕೊಂಡು ಹೇಳ್ತಾರೆ, ನಗದ್ನು ನಗ್ರಿ ನಗ್ರಿ. ಬಾಯ್. ಟಾಟಾ.
ನಾವೆಲ್ಲ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಮಂಜ ಮಾತ್ರ ಮಿಸ್ಸಿಂಗು, ಅವನು ಅರ್ಜೆಂಟ್ ಹೋಗಬೇಕಿತ್ತು ಅಂತ ಹೋದ. ಸೊ ನಾವೆಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ನಮ್ಮ ಅಜ್ಜಿ ತಾತನ ಮನೆ ಹತ್ರ ಕರ್ಕೊಂಡು ಹೋದೆ. ಅವ್ರಿಗೆ ನಮ್ಮ ಅಜ್ಜಿ ತಾತನ ಪರಿಚಯ ಮಾಡಿಸ್ಕೊಟ್ಟು ಅಲ್ಲಿಂದ ನಮ್ಮ ಪಯಣ ಶುರುವಾಗಿದೆ. ಕಂಪ್ಲೀಟ್ ವ್ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. A few moments later. ಕನ್ನಡದಲ್ಲಿ ಹೇಳು. ನಾವು ಈ ತಂಡದ ಓನರ್ ಆಗಿದ್ದೇವೆ. ಸಾಕಾ? ನಾನಲ್ಲ ಈ ತಂಡದ ಓನರ್. ಈ ತಂಡದ ಓನರ್ ಇವರು. ಈ ತಂಡದ ಓನರ್ ಇವರು ಆ ತಂಡದಲ್ಲಿದ್ದಾರೆ. ಇವರು ಸಬ್ಮಿನ್ ಹೇಳಿ ಹೇಳಿ. ನಾನು ಕ್ಲೀನರ್ ಅಂತ ಹತ್ರ ಕಾಣಿಸ್ತಿದ್ದೀನ. ಕ್ಯೂಟ್ ಆಗಿದ್ದೀನಿ. ನೋಡಿ ಫ್ರೆಂಡ್ಸ್, ಮುಗಿದವಳೆ ನನಗೆ. ನಮ್ಮ ಟೀಮ್ ಎಲ್ಲ ಫುಲ್ ಜೋಶಲ್ಲಿರಿ. ಇವರೆಲ್ಲ ಮಂಕಾಗಿದ್ದಾರೆ. ಇದೊಂದು ಜೋಶ್ ಆಗೈತೆ. ಓನರು ಇಲ್ಲಿ ನೋಡಿ ಹೆಂಗಿದ್ದಾರೆ. ಫೋನ್ ನೋಡ್ತಿದ್ದಾರೆ. ನಿಂತಿ ನಾ ಒಳ್ಳೆ ಹುಡ್ಗ ಅಲ್ವಾ, ನಾನ್ ನೋಡಕ್ ಸಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ. ಅದು ಆಗುತ್ತೆ ಸ್ಟೋರಿ. ಇವ್ರು ಒಂದಾದ್ರೂ ಹೇಳ್ತಿಲ್ಲ. 3 ಮಂಗಗಳು ಕೂತವೆ. ಕನೆಕ್ಷನ್ ಕೊಡ್ತಾರೆ. ಲೈಟ್ ಕಂಪ್ನಿಂದ ಲೈಟ್ ಕಂಪ್ನಿ ಸುಪ್ಪಿ, ಶಶಿ,
ಅಲ್ಲಿ ಬೇಡ ಐಕ್ಳು ಫ್ರೆಂಡ್ ಆಗ್ಬಿಟ್ಟವ್ರೆ ಹೆಂಗ ಆಡ್ತವ್ರೆ ಅಂತ ಅದು ಹಾಯ್ ಏಯ್ ಇವಳು ಎಂತವಳಾಯ್ತೋ ಗೊತ್ತಾ ಹಾಯ್ ಮಾಡ್ತಿದ್ರೆ ಮಾಡಬೇಡಿ ಮಕ್ಕಳು ಕಳ್ರು ಅಂತ ಹೇಳ್ಕೊಡ್ತಾಳೆ. ನಾವು ಆ ಥರ ಕಾಣಿಸ್ತೀವಿ ಫ್ರೆಂಡ್ಸ್ ನಿಮಗೆ. ಟ್ರೈನಲ್ಲಿ ಹೆಂಗಪ್ಪ ಅಷ್ಟು ದೂರ ಜರ್ನಿ ಮಾಡೋದು ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಗೇಮ್ಸ್ ಆಡಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿದ್ವಿ. ಟ್ರೈನಲ್ಲಿ ಇದ್ದವರೆಲ್ಲ ನಮ್ಮನ್ನೇ ನೋಡ್ತಿದ್ರು. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದ್ವು ನಮ್ಮ ಹತ್ರ. ಅವ್ರನ್ನ ಆಟ ಆಡಿಸ್ಕೊಂಡು ಹೆಂಗೋ ಕಾಲ ಕಳೆದ್ವಿ. ಸೊ ನಮ್ಮ ಕ್ಲಾಸಲ್ಲಿ ಇಂಪಿ ಇದ್ದಾಳಲ್ಲ, ಮಕ್ಕಳನ್ನ ಎತ್ಕೊಳ್ಳೋದ್ರಲ್ಲಿ ಆಡ್ಸೋದ್ರಲ್ಲಿ ತುಂಬ ಇಂಟೆಲಿಜೆನ್ಸು. ಕಾಲೇಜಲ್ಲೂ ಅಷ್ಟೇ ಯಾವುದೇ ಟೀಚರ್ಸ್ ಮಕ್ಕಳು ಬಂದರೂ ಅವಳಿಗೆ ಬೇಗ ಅಡ್ಜಸ್ಟ್ ಆಗ್ತಿದ್ದು. ಟ್ರೈನಲ್ಲಿ ಒಂದು ಪುಟ್ಟ ಮಗನ ಬೇಗ ಎತ್ಕೊಂಡು ಆ ಮಗುಗೆ ಬೇಗ ಅಡ್ಜಸ್ಟ್ ಆಗಿಬಿಟ್ಲು ಗೈಸ್. ನಮಗಂತೂ ಆಗಲ್ಲ, ಬಟ್ ಎಷ್ಟೋ ಮಾತಾಡಿಸ್ತೀವಿ, ಅವು ನಮ್ಗೆ ಹತ್ರ ಬಂದರೆ ವಿಷಯದಲ್ಲಿ ಮಕ್ಕಳು ಕಳ್ರು ಅಂತಾಳೆ ಇವಳು. ಸರಿ ಇಲ್ಲ ಇವಳು. ದುಬಾರೆ 100 ರೂಪಾಯಿ ಅಲ್ವಾ ಅಲ್ಲಿ ಎಂಟ್ರಿ ದುಬಾರೆ 100 ಬಾಯ್ ಮಾಡ್ತೇವೆ ನಾವೇ ಬ್ಲಾಗ್ ಅಲ್ಲ ಹಾಯ್ ಮಾಡ್ತಿದ್ದೀರಾ. ಬಾಯ್ ಗಾಯ್ಸ್. ಕೃತಿ ಹಾಯ್ ಮಾಡ್ಬಿಡು ಒಂದು. ಸೇ ಬಾಯ್. ಹಾಯ್ ಅಲ್ಲ ನಿತ್ಯ. ನನಗೆ ಕೊಡೋದು ಮೊಬೈಲ್ಗಂತೆ. ಸೊ ಫೈನಲಿ ನಾವು ಮಂತ್ರಾಲಯ ಬಂದು ರೀಚ್ ಆದ್ವಿ. ಸೊ ಮುಂದೆ ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ನೀವೇ ನೋಡಿ. ಭಾಗ್ಯರ ಮನೆಗೆ ಹೋಗಿದ್ದು ಮಂತ್ರಾಲಯ ದೇವಸ್ಥಾನದ್ದು ಕಂಪ್ಲೀಟ್ ವ್ಲಾಗ್ ಅದರಲ್ಲಿದೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.